ಜನಪದ ಶಿಸ್ತಿನಲ್ಲಿ, ಸಂಪತ್ ಸಮಿಷ್ಟಿಯಲ್ಲಿ, ಜ್ಞಾನ ಸಂಧಾನದಲ್ಲಿ, ಮೌಲ್ಯ ಗಣನೆಯಲ್ಲಿ, ಮಾನುಷ್ಯ ಧಾರ್ಮಿಕತೆ, ಮಾನವತೆ ಎದ್ದು ನೆಲೆ, ಆನಂದ ಧರೆಗಂದು ಮಂಕುತಿಮ್ಮ. ನೋಡಿ, ಈ ಒಂದು ಕಗ್ಗದಲ್ಲಿ ಮತ್ತೆ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾರೆ. ಮನುಷ್ಯರಲ್ಲಿ, ಮಾನವ ಧರ್ಮದಲ್ಲಿ ಅಥವಾ ಮನುಕುಲದಲ್ಲಿ ಯಾವ್ಯಾವ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಮೊದಲನೇದು ನೋಡಿ, ಜನಪದ ಶಿಸ್ತಿನಲ್ಲಿ. ಶಿಸ್ತು ಭಾಳ ಮುಖ್ಯ. ಡಿಸಿಪ್ಲಿನ್, ದಟ್ ಮ್ಯಾಟರ್ಸ್ ಎ ಲಾಟ್. ಮೋಟಿವೇಶನ್ ಗೆಟ್ಸ್ ಯು ಗೋಯಿಂಗ್, ಡಿಸಿಪ್ಲಿನ್ ಕೀಪ್ಸ್ ಯು ಗ್ರೋಯಿಂಗ್. ಸೊ ಯಾವುದೇ ಒಂದು ಕೆಲಸ ಮಾಡಿದರೂ ಶಿಸ್ತುಬದ್ಧವಾಗಿ ಮಾಡಿದರೆ ಆ ಕೆಲಸಕ್ಕೆ ಒಂದು ಅರ್ಥ ಇರುತ್ತೆ. ಸಂಪತ್ ಸಮಿಷ್ಟಿಯಲ್ಲಿ ಅಂದರೆ ಈ ಈ ಏನು ನಾವು ಜಲ ಸಂಪತ್ತಾಗಲಿ, ನೆಲ ಸಂಪತ್ತಾಗಲಿ, ವಾಯು ಸಂಪತ್ತಾಗಲಿ, ಸೂರ್ಯನ, ಇವೆಲ್ಲ ದೇವರು ನಮಗೆ ಕೊಟ್ಟಿರೋದು. ನಾವೇನು ಸೃಷ್ಟಿ ಮಾಡಿದ್ದಲ್ಲ, ದೇವರು ನಮಗಾಗಿ ನೀಡಿದ್ದಾನೆ. ಸೊ ಈ ರೀತಿಯ ಸಂಪತ್ತು ನಮ್ಮ ಎಲ್ಲರಿಗೂ ಸೇರಿದ್ದು. ಸಮಿಷ್ಟಿ ಅಂದರೆ ಸಮೂಹ. ಸಂಪತ್ ಸಮಿಷ್ಟಿಯಲ್ಲಿ, ಜ್ಞಾನ ಸಂಧಾನದಲ್ಲಿ ಮನುಷ್ಯ ಯಾವಾಗಲೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗ್ತಾ ಇರಬೇಕು. ಅರಿವೇ ಗುರುವು ಅಂತ ಹೇಳ್ತಾರೆ. ಜ್ಞಾನ ಒಂದು ಕಡೆ ಹೇಳ್ತಾರೆ, ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹಂ ವಿದ್ಯತೆ. ಅಂದರೆ ಅರ್ಥ ಏನು? ಜ್ಞಾನಕ್ಕೆ ಸಮನಾದ ಪವಿತ್ರವಾದ ವಸ್ತುವು ಜಗತ್ತಿನಲ್ಲಿ ಬೇರೆ ಇಲ್ಲ. ನಾಲೆಡ್ಜ್ ಈಸ್ ಪವರ್. ನಾಲೆಡ್ಜ್ ಈಸ್ ಪವರ್. ಸೊ ಅದು ಮೂರನೇದು ಅಂತ ಹೇಳ್ತಾನೆ ಅಲ್ವಾ. ಮೌಲ್ಯ ಗಣನೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ಯಾವಾಗಲೂ ನಾವು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇರಬೇಕು. ಮಾನವೀಯ ಮೌಲ್ಯಗಳು ಅಂದರೆ ದಯೆ, ವಿಶ್ವಾಸ, ಪ್ರೀತಿ, ಈ ಥರದ್ದೆಲ್ಲ ನಾವು ಹೆಚ್ಚು ನಾವು ಬೆಳೆದಂತೆಲ್ಲ ಅವುಗಳು ಹೆಚ್ಚು ಪ್ರಮಾಣದಲ್ಲಿ ನಮ್ಮಲ್ಲಿ ಅಡಿಕೊಂಡಿರಬೇಕು. ಇದು ಮಾನವತೆ, ಮಾನುಷ್ಯ ಧಾರ್ಮಿಕತೆ, ಎದ್ದು ನಿಲೆ. ಅಂದರೆ ಈ ಎಲ್ಲ ಗುಣಗಳನ್ನು ನಾವು ಬೆಳೆಸ್ಕೊಂಡು ಹೋಗ್ತಾ ಸಮಾಜದಲ್ಲಿ ವ್ಯಕ್ತಪಡಿಸುತ್ತಾ ಇದ್ದರೆ ಆವತ್ತಿನ ದಿನ ಜಗತ್ತಿನಲ್ಲಿ ಸಂತೋಷ ಇರುತ್ತದೆ. ಸೊ ಮಾನವತೆ, ಮಾನುಷ್ಯ ಧಾರ್ಮಿಕತೆ, ಎದ್ದು ನಿಲೆ, ಆನಂದ ಧರೆಗಂದು ಮಂಕುತಿಮ್ಮ. ಆವತ್ತಿನ ದಿವಸ ಈ ಧರೆಯಲ್ಲಿ ಒಂದು ಹಬ್ಬ, ಫೆಸ್ಟಿವಲ್ ಹಂಗಾಗುತ್ತೆ ಅನ್ನೋ ರೀತಿಯಲ್ಲಿ. ಅಂದರೆ ಇವೆಲ್ಲ ಇರಬೇಕು ನಾವು. ಒಂದು ಶಿಸ್ತು, ಆಮೇಲೆ ಸಮಿಷ್ಟಿ ಸಂಪತ್ತು, ಆಮೇಲೆ ಜ್ಞಾನ. ಆ ಜ್ಞಾನಕ್ಕೆ ಕೊನೆ ಅನ್ನೋದೇ ಇಲ್ಲ. ಆ ಜ್ಞಾನ ಎಷ್ಟು ಪಡೆದುಕೊಂಡ್ರೂ ನಾವು ಇನ್ನಷ್ಟು ವಿಶಾಲ ಹೃದಯಗಳಾಗ್ತೀವಿ. ಅದಕ್ಕೆ ಹೇಳ್ತಾ ಇರ್ತಾರೆ, ಏನು ಹೇಳಿದ್ದಾರೆ ಇಲ್ಲಿ ಅಂದರೆ, ಅಗತ್ಯ ಇದ್ದಷ್ಟು ಐಶ್ವರ್ಯ, ಉತ್ತಮ ಸಂಸ್ಕಾರವೇ ಸೌಂದರ್ಯ, ಮೃದು ನುಡಿಗಳೇ ಮಾಧುರ್ಯ, ಹೃದಯ ವೈಶಾಲ್ಯವೇ ಔದಾರ್ಯ, ಕೇಡು ಬಯಸಿದಿರುವುದೇ ಸತ್ಕಾರ್ಯ. ಈ ಒಂದು ಗುಣಗಳು ಈ ಒಂದು ಕಗ್ಗದಲ್ಲಿ ಅಡಗಿವೆ ಎಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.